ಪರ್ವತಪುರ ಎನ್ನುವ ಗ್ರಾಮದಲ್ಲಿ ರಾಜಯ್ಯ ಎನ್ನುವ ಬಡ ರೈತನಿದ್ದ. ತನಗಿರುವ ಸ್ವಲ್ಪ ನೆಲತಿಲ ಆ ಹೊಲದಲ್ಲಿ ತನ್ನ ಹೆಂಡತಿಯಾದ ಸುಜಾತನ ಜೊತೆ ಸೇರ್ಕೊಂಡು ತನ್ನ ಮಗಳಾದ ವೈಶಾಲಿಯನ್ನು ಕೂಡ ಬೆಳೆಸ್ಕೊಂಡು ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಹೊಲದಲ್ಲಿ ನಿಂತು ಹೊಲವನ್ನು ನಾಶ ಮಾಡ್ತಾ ಇರುವ ಇಲಿಗಳನ್ನು ನೋಡುತ್ತಾ ನಿಂತಿದ್ರು. ಹೊಲದಲ್ಲಿ ತುಂಬಾ ಇಲಿಗಳು ಇತ್ತು. ಅದನ್ನು ನೋಡಿ ಈ ಇಲಿಗಳು ಮಾಡುವ ಚೇಷ್ಟೆನ ನನಗ್ ನೋಡಕ್ಕಾಗಲ್ಲ, ಇದಕ್ಕೇನಾದ್ರೂ ಮಾಡ್ಬೇಕು ಹೀಗೆ ಕಣ್ಣೀರು ಹಾಕ್ತಾ ಮನೆಗೆ ಹೋಗ್ತಾ ಇದ್ರು. ಆ ಊರಲ್ಲಿ ರಾಜಯ್ಯನಿಗೆ ಒಳ್ಳೆ ಹೆಸರಿತ್ತು. ರಾಜಯ್ಯ ತುಂಬಾ ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ವ್ಯಕ್ತಿ. ಊರಲ್ಲಿ ಯಾರೇ ಬಂದು ಸಹಾಯ ಕೇಳಿದ್ರು ಕೈಯಲ್ಲಾದ ಸಹಾಯವನ್ನು ಮಾಡ್ತಾ ಇದ್ರು. ಯಾರಾದ್ರೂ ಬಂದು ಅವರ ಕಷ್ಟವನ್ನು ಹೇಳಿಕೊಂಡ್ರೆ ತಾಳ್ಮೆಯಿಂದ ಅವರ ಕಷ್ಟವನ್ನು ಕೇಳ್ತಾ ಇದ್ರು. ಅವರಿಗೆ ಪರಿಹಾರವನ್ನು ಹೇಳಿಕೊಟ್ಟು ಮಾತಿನಲ್ಲಿ ನಂಬಿಕೆಯನ್ನು ತರ್ತಾ ಇದ್ರು. ಆ ದಿನ ಅವರಿಗೆ ಗೊತ್ತಿರೋವ್ರ ಜೊತೆ ಮಾತಾಡಿ ಮನೆಗೆ ಹೋದ್ರು. ಹೊರಗಡೆ ಜಗ್ಲಿ ಮೇಲೆ ಗೊಂದಲದಿಂದ ಕೂತಿದ್ರು. ಅವರ ಹೆಂಡತಿ ಸುಜಾತ ಹೊಲಕ್ಕೆ ಹೋಗೋಣ ಅಂತ ಮನೆ ಒಳಗೆಯಿಂದ ಹೊರಗಡೆ ಬಂದು ರಾಜಯ್ಯನನ್ನು ನೋಡಿದ್ರು. ತನ್ನ ಗಂಡ ಗೊಂದಲದಲ್ಲಿ ಇರುವ ಹಾಗೆ ಅನ್ಸ್ತು. ಸುಜಾತ ವಿವರವನ್ನು ಕೇಳಿದ್ರು. ಯಾವಾಗ ಬಂದ್ರಿ? ಸುಜಾತ ಬಂದೆ. ಏನ್ರಿ ಆಯ್ತು? ಯಾಕೋ ಒಂಥರ ಇದ್ದೀರಾ? ಏನು ಅಂತ ಹೇಳು ಸುಜಾತ. ನಾವು ಎಷ್ಟೊಂದು ಜಾಗ್ರತೆಯಿಂದ ಇದ್ರೂ ಕೂಡ ಹಾಗೆ ಅಂತ ರಂಗಯ್ಯ ಹೇಳುವಾಗ ಸುಜಾತ ಮಧ್ಯದಲ್ಲೇ ಸುಜಾತ ಮಾತಾಡಿ, ಇವತ್ತು ಕೂಡ ಇಲಿಗಳು ಹೊಲನ ನಾಶ ಮಾಡಿದ್ಯಾ? ಮಾಡದೇನು ಸುಜಾತ, ಇನ್ನಷ್ಟು ಅಧಿಕವಾಗಿದೆ. ನಾವು ಹೊಲವನ್ನು ಕಾಪಾಡ್ಕೋಬೇಕು ಅಂತ ಎಷ್ಟೊಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡ್ರು ಯಾವುದೂ ಲಾಭ ಆಗ್ಲಿಲ್ಲ. ಇಲಿಗಳು ಹೊಲವನ್ನು ನಾಶ ಮಾಡ್ತಾನೆ ಇದೆ. ಅವುಗಳನ್ನು ತಡೆಯುವ ಶಕ್ತಿ ನನಗಿಲ್ಲ. ಸರಿರಿ, ಅದಕ್ಕೆ ಏನ್ ಮಾಡೋಣ ಅಂತಿದ್ದೀರಾ? ಇಲಿ ಮದ್ದು ತಂದು ಹೊಲಕ್ಕೆ ಹಾಕೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಸುಜಾತ. ಸುಜಾತನಿಗೆ ಇಲಿಗಳ ಮೇಲೆ ಕರುಣೆ ಬಂತು. ಇಲಿಗಳನ್ನು ಸಾಯಿಸೋದು ಅಂದ್ರೆ ಹೇಗೆ ರೀ? ಇಲಿಗಳು ಸಾಯುತ್ತೆ ಅಲ್ವರಿ? ಅದಕ್ಕೆ ಅಂತ ಏನ್ ಮಾಡೋದು ಸುಜಾತ? ಅದಲ್ಲಿ ಅಲ್ಲಲ್ಲಿ ಬಲೆಗಳನ್ನ ಕೂಡ ಹಾಕಿದೀನಿ. ಇಲಿಗಳು ಬುದ್ಧಿವಂತಿಕೆಯಿಂದ ಸಿಕ್ಕಾಕೊಳ್ತಾ ಇಲ್ಲ. ಅವುಗಳು ಬುದ್ಧಿವಂತಿಕೆಯಿಂದ ಇದೆ ಅಂತ ನೀವೇ ತನ್ನರಿ ಹೇಳ್ತಾ ಇದ್ದೀರಾ? ಅದಕ್ಕೇನೆ ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇಲ್ವೋ ಏನೋ. ಇವಾಗ ಈ ತಮಾಷೆ ನಮ್ಗೆ ಬೇಕಾ? ಮತ್ತಿನ್ನೇನ್ರಿ? ಇಲಿಗಳು ಒಂದೇ ಕಡೆ ಇರುತ್ತಾರಿ. ನಮ್ಮ ಹೊಲದಲ್ಲಿ ಮಾತ್ರವಲ್ಲ, ಪಕ್ಕದ ಹೊಲದಲ್ಲೂ ಕೂಡ ತುಂಬಾ ಇಲಿಗಳಿವೆ. ಇಲಿಗಳು ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇಲ್ಲ ಅಂತ ಅವುಗಳನ್ನ ಮೊದ್ಲೇ ಸಾಯಿಸ್ಬೇಕು ಅಂತಿದ್ದೀರಾ? ಬೇಡರಿ, ಪಾಪ ಸುತ್ತಿಕೊಳ್ಳುತ್ತೆ. ಪಾಪ ಏನು ಸುತ್ಕೊಳ್ಳೋದಿಲ್ಲ. ನಾವು ಎಷ್ಟೋ ಕಷ್ಟಪಟ್ಟು ಬಿತ್ತನೆಯನ್ನು ಹಾಕ್ತಿವಿ. ಆ ಇಲಿಗಳು ಹೊಲವನ್ನು ನಾಶ ಮಾಡೋದು ಸರಿನಾ? ಅಂತ ಇಲಿಗಳಿಗೆ ಮದ್ದಿಟ್ಟು ಕೊಲ್ಲೋದು ಒಳ್ಳೇದಲ್ಲ ರೀ. ಸರಿ, ಅದ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಶಾಲೆಯಿಂದ ನನ್ ಮುದ್ದಿನ ಮಗಳು ಬಂದ್ಲಾ? ಬರ್ಲಿಲ್ಲ ರೀ. ಸರಿ ಬನ್ನಿ, ನೀವು ಮೊದ್ಲು ಬಂದು ಊಟ ಮಾಡಿ. ಹೀಗೆ ರಾಜಯ್ಯ ಮನೆಯೊಳಗೆ ಬಂದ್ರು. ಸುಜಾತ ರಾಜಯ್ಯನಿಗೆ ಊಟ ಹಾಕಿದ್ರು. ರಾಜಯ್ಯ ಊಟ ಮಾಡ್ತಾ ಇದ್ರು. ಹೀಗೆ ಆ ದಿನ ಕಳೆಯಿತು. ದಿನ ಬೆಳಿಗ್ಗೆ ರಾಜಯ್ಯ ಹೊಲಕ್ಕೆ ಬಂದ್ರು. ಹೊಲದ ಮೇಲೆ ನಿಂತ್ಕೊಂಡು ಗದ್ದೆಯನ್ನು ನೋಡಿದ್ರು. ಕೂಡ ಒಂದು ಇಲಿ ಕೂಡ ಕಾಣ್ಲೇ ಇಲ್ಲ. ನೆಮ್ಮದಿಯಾಗಿ ಹೊಲದ ಸುತ್ತ ನೋಡ್ತಾ ಇದ್ರು. ಆದ್ರೂ ಕೂಡ ಒಂದು ಇಲಿ ಮರಿಗಳು ಕೂಡ ಇರ್ಲಿಲ್ಲ. ಆಗ ರಾಜಯ್ಯ ತನ್ನ ಮನ್ಸಲ್ಲಿ, ಇದೇನಿದು? ನಾನು ಬಂದಿರೋದು ನನ್ನ ಹೊಲಕ್ಕೇನಾ ವಾ ಬೇರೆಯವರ ಹೊಲಕ್ಕೆ ಬಂದಿದೀನಾ? ಹೀಗೆ ರಾಜಯ್ಯ ಸುತ್ತಮುತ್ತ ನೋಡಿದ್ರು. ಅದು ರಾಜಯ್ಯನ ಹೊಲ ಆಗಿತ್ತು. ಅರೆ, ಇದು ನನ್ನ ಹೊಲನೇ, ಆದ್ರೆ ಇವತ್ತು ಒಂದು ಇಲಿಮರಿ ಕೂಡ ಸುತ್ತಾನೇ ಇಲ್ಲ. ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಹೊಲದ ಸುತ್ತ ನೋಡ್ತಾ ಇರುವಾಗ ಹೊಲದಲ್ಲಿ ಒಂದು ದೊಡ್ಡ ಹಾವನ್ನು ಅವರು ನೋಡಿದ್ರು. ಆ ಹಾವು ಬುಸುಗುಟ್ಟುತ್ತಾ ಕಚ್ಚಲಿಕ್ಕೆ ನೋಡ್ತಾ ಇತ್ತು. ಸಾಧಾರಣವಾದ ರೈತನಾದ್ರೆ ಈ ವಿಷಪೂರಿತ ಹಾವನ್ನು ಹೇಗಾದ್ರೂ ಕೊಲ್ಬೇಕು ಅಂತ ಆಲೋಚನೆ ಮಾಡ್ತಿದ್ರು. ಆದರೆ ರಾಜಯ್ಯ ಸ್ವಲ್ಪ ಆಲೋಚನೆ ಮಾಡಿ ಯಾವ ಹಾವು ಅಂತ ನೋಡಿದ್ರೆ ಅದು ದೊಡ್ಡ ವಿಷಪೂರಿತ ಹಾವು. ಹಾವು ರಾಜಯ್ಯನನ್ನು ನೋಡಿ, ಇವನೇನು ನನ್ನ ಹೀಗೆ ನೋಡ್ತಿದ್ದಾನೆ? ಕೊಲ್ಬೇಕು ಅಂತ ಆಲೋಚನೆ ಮಾಡ್ತಿದ್ದಾನೆ. ನಾನು ಇವನಿಗೆ ಒಳಿತನ್ನೇ ಮಾಡಿದೀನಿ, ಆದ್ರೆ ಅವನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿಂದ ಓಡಿ ಹೋದ್ರೆ ಇಲ್ಲ ಮಹಾ ವಿಷ ಸರ್ಪ. ನಾನ್ ಯಾಕೆ ಇಲ್ಲಿಂದ ಓಡಿ ಹೋಗ್ಬೇಕು? ಹೋಗಲ್ಲ, ಇಲ್ಲೇ ಇರ್ತೀನಿ, ನೋಡ್ತೀನಿ ಈ ರೈತ ನನ್ನ ಏನ್ ಮಾಡ್ತಾನೆ ಅಂತ. ರಾವುನ ನೋಡಿದ್ರೆ ವಿಷಸರ್ಪ ಹಾಗೆ ಕಾಣಿಸ್ತಾ ಇದೆ. ಇದ್ನ ಹೀಗೆ ಬಿಟ್ರೆ ಕಚ್ಬಿಡುತ್ತೆ, ಇದ್ನ ಕೊಲ್ಬೇಕು. ಇಲ್ಲಿ ಒಂದು ದೊಣ್ಣೆ ಕೂಡ ಇಲ್ಲ. ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಹೊಲದಲ್ಲಿ ಗೊಂಬೆಗೆ ಇಟ್ಟಿರುವ ದೊಣ್ಣೆ ಸಿಕ್ತು. ಅದರಿಂದ ಆಲಸ್ಯವನ್ನು ಮಾಡದೆ ಆ ದೊಣ್ಣೆಯನ್ನು ತೆಗೆದುಕೊಂಡು ಹಾವಿರುವ ಜಾಗಕ್ಕೆ ಬಂದ್ರು. ಹಸು ಅಲ್ಲೇ ಇತ್ತು. ಸ್ವಲ್ಪ ಕೂಡ ಭಯ ಇಲ್ಲದೆ ಬುಸುಗುಟ್ಟುತ್ತಾ ಇತ್ತು. ಅಂದುಕೊಂಡ ಹಾಗೆ ಆಗಿದೆ. ನಾನು ಇವನಿಗೆ ಅವಕಾಶ ಕೊಡಬಾರ್ದು. ನಾನು ನನ್ನ ಬುದ್ಧಿವಂತಿಕೆಯಿಂದ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು. ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ ಇವನು ನನ್ನ ಅಟ್ಟಿಸ್ಕೊಂಬಂದು ಕೊಲ್ತಾನೆ. ಅದಕ್ಕೆ ಇವನಿಗೆ ಅವಕಾಶ ಕೊಡಬಾರ್ದು. ನನ್ನ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತೀನಿ. ಮನುಷ್ಯರು ಸೆಂಟಿಮೆಂಟಿಗೆ ಒಳಗಾದವರು. ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ಸರಿಯಾಗುತ್ತೆ. ರಾಜಯ್ಯ ಸ್ವಲ್ಪ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಅವನು ಹೊಡಿಬೇಕು ಅಂತ ದೊಣ್ಣೆಯನ್ನು ಮೇಲೆ ಎತ್ತಿದ್ರು. ಇಲ್ಲಿ ನೋಡಿ ರೈತರೇ, ನಾನು ಈ ಹೊಲಕ್ಕೆ ಬಂದಿದ್ದು ನಿಮಗೆ ಸಹಾಯ ಮಾಡ್ಲಿಕ್ಕೆ ಹೊರತು ಕೆಟ್ಟದ್ದು ಮಾಡ್ಲಿಕ್ಕೆ ಅಲ್ಲ. ತಿಳಿಯದೆ ನನ್ನ ಒಡೆಯೋದಾಗ್ಲಿ ಸಾಯಿಸೋದಾಗ್ಲಿ ನೀವು ಮಾಡ್ಲೇಬಾರ್ದು. ಏನೇ ಪಾಪ ಸುತ್ಕೊಳ್ಳುತ್ತೆ.
ಅದನ್ನು ಕೇಳಿ ರಾಜಯ್ಯ ಒಡೆಯೋದ್ನ ನಿಲ್ಸೇ ಬಿಟ್ರು. ನನಗೆ ಒಳಿತನ್ನು ಮಾಡಿದೀಯಾ? ಏನ್ ಮಾಡಿದೀಯಾ? ಒಂದು ವಿಷಸರ್ಪ. ನೀನು ನನ್ನ ಕಚ್ಚಿದ್ರೆ ನಾನು ಸತ್ತೋಗ್ತೀನಿ. ನಿನ್ನ ಮಾತನ್ನು ನಂಬುವುದಿಲ್ಲ. ಹೊಲದಲ್ಲಿ ನೆನ್ನೆ ತನಕ ತುಂಬಾ ಇಲಿಮರಿಗಳು ಇತ್ತಲ್ವಾ? ಹೌದು. ಇವಾಗ ಇದೆಯಾ? ವರೆಗೂ ಒಂದು ಕೂಡ ಕಾಣ್ತಾನೆ ಇಲ್ಲ. ನಾನೇ ಎಲ್ಲವನ್ನು ತಿನ್ಬಿಟ್ಟೆ. ಮೇಲೆ ಇಲಿಗಳು ನಿಮಗೆ ಹೇಗೆ ಸಿಗುತ್ತೆ? ಏನು, ನೀನ್ ತಿನ್ಬಿಟ್ಟ? ಹೌದು, ತಿಂದ್ಬಿಟ್ಟೆ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿದೆ, ಅದನ್ನ ಕೂಡ ಆದಷ್ಟು ಬೇಗ ತಿಂದು ಬಿಡ್ತೀನಿ. ನಿನಗೆ ಇಲಿಯ ತೊಂದರೆಯನ್ನು ನಾನು ಕೊಡುವುದಿಲ್ಲ. ಇಲ್ಲೇ ಅಕ್ಕಪಕ್ಕ ಹೊಲದಲ್ಲಿ ಸುತ್ತಾಡ್ಕೊಂಡು ನಿನಗೆ ಒಳಿತನ್ನು ಮಾಡ್ಕೊಂಡು ನನಗೆ ಬೇಕಾದ ಆಹಾರವನ್ನು ನಾನೇ ಹುಡ್ಕೋತೀನಿ. ನನ್ನ ಬಿಟ್ಬಿಡು. ಆ ಮಾತನ್ನು ಕೇಳಿ ರಾಜೇನಿಗೆ ಕರುಣೆ ಬಂತು. ನಂಬಿಕೆಯಿಂದ ಆ ಹಾವನ್ನು ಬಿಟ್ಬಿಟ್ಟ. ಹೀಗೆ ದಿನಗಳು ಕಳೀತಾ ಇತ್ತು. ಅದರ ಕಣ್ಣಿಗೆ ಬೀಳುವ ಇಲಿಯನ್ನು ತಿಂತಾ ಇತ್ತು. ದಿನ ರಾಜಯ್ಯ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಹಾವು ಬಂತು. ಆಗ ಹಾವು, ಇವನ ಜೊತೆ ನಾನ್ ಸ್ವಲ್ಪ ಹುಷಾರಾಗಿರ್ಬೇಕು. ಇವನಿಂದ ನನಗೆ ಅಪಾಯನೇ. ಇವನು ನಿದ್ರೆ ಮಾಡಿದ್ದಾನೆ. ಇವನನ್ನು ಕಚ್ಚಿ ಇಲ್ಲಿಂದ ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ಇವನು ನನ್ನನ್ನೇ ಕೊಲ್ಲಿಕ್ಕೆ ಬರ್ತಾನಾ? ನಾನು ಇವನನ್ನು ಕಚ್ಚಿದ ತಕ್ಷಣ ಇವನು ಸತ್ತೋಗ್ತಾನೆ ಅಂದ್ಕೊಂಡು ಹಾವು ರಾಜಯ್ಯನ ಹತ್ತಿರ ಬಂತು. ಹೀಗೆ ಸ್ವಲ್ಪ ಸಮಯದಲ್ಲೇ ಅಲ್ಲಿಂದ ಒಂದು ಗರುಡ ಹಾರಿ ಬಂತು. ಗರುಡನನ್ನು ನೋಡಿ ಬುಸುಗುಟ್ಟುತ್ತಾ ಇತ್ತು. ಈ ಗರುಡ ಎಲ್ಲಿಂದ ಬಂತು? ಇವಾಗ್ಲೇ ನಾನು ಈ ಗರುಡನ ಜೊತೆಯಿಂದ ತಪ್ಪಿಸ್ಕೋಬೇಕು. ಏನಾದ್ರೂ ಒಂದ್ ಮಾಡ್ಲೇಬೇಕು. ಗರುಡ ಬುದ್ಧಿವಂತಿಕೆಯಿಂದ ಹಾವಿನಿಂದ ತಪ್ಪಿಸ್ಕೊಳ್ತು. ತಕ್ಷಣ ಗಾಳಿಗೆ ಹಾರ್ತಾ ಇತ್ತು. ಕೂಡ ಸ್ವಲ್ಪ ಸಮಯ ಭಯದಿಂದ ಹೊಲದ ಬಳಿ ಹೋಗ್ತಾ ಇದ್ದಾಗ ಬಂದು ಮುಂದೆ ನಿಂತಿತ್ತು. ಗರುಡ ಹಾವನ್ನು ನೋಡಿತು. ಹಾವು ಗರುಡನನ್ನು ಕಚ್ಚಲು ನೋಡಿದಾಗ ಹಾವು ಹೊಲದ ಒಳಗೆ ಹೋಯಿತು. ಗರುಡ ಜೋರಾಗಿ ಶಬ್ದ ಮಾಡುತ್ತಾ ಕಿರ್ಚ್ತಾ ಇತ್ತು. ಆ ಶಬ್ದಕ್ಕೆ ಅಜಯ್ಯ ಎದ್ದು ಎಲ್ಲಿ ಗರುಡ ಹಾವನ್ನು ಕಚ್ಚುತ್ತೆ ಅಂತ ಗರುಡನಿಗೆ ಬೆದರಿಕೆ ಒಡ್ಡಿದ್ರು. ಗರುಡ ಭಯದಿಂದ ಅಲ್ಲಿಂದ ಹಾರಿ ಹೋಯಿತು. ಹೀಗೆ ದಿನಗಳು ಕಳೆಯಿತು. ಹೊಲದ ವೈಶಾಲಿಯನ್ನು ಕರೆದುಕೊಂಡು ರಾಜಯ್ಯ ಹೊಲಕ್ಕೆ ಬಂದ್ರು. ನಿಂತ್ಕೊಂಡು ಹಚ್ಚ ಹಸಿರಿನಿಂದ ಇರುವ ಹೊಲವನ್ನು ನೋಡ್ತಾ ಇದ್ದಾಗ ನಿಧಾನವಾಗಿ ಹಿಂದೆಯಿಂದ ಬಂದು ಕಚ್ಚಲು ನೋಡಿತು. ಅಷ್ಟೇ, ಅವರ ಬುದ್ಧಿವಂತಿಕೆಯಿಂದ ಅವನ್ನು ಅವರ ದೊಣ್ಣೆಯಿಂದ ಹಿಡಿದ್ರು. ಆ ಹೊಲದಲ್ಲಿರುವ ಇಲಿ ಮರಿಗಳನ್ನ ಕೊಂದೆ ಅಂತ ನಿನ್ನ ಇಟ್ಕೊಂಡಿದ್ರೆ ಇವತ್ತು ನನ್ ಮಗಳನ್ನ ಕೊಲ್ಲಕ್ ಬಂದಿದೀಯಾ? ನಿನಗೆ ಪಾಪ ಅಂತ ಜೀವ ಕೊಟ್ರೆ ಇವತ್ ನನ್ ಮಗಳನ್ನೇ ಕಚ್ಚಕ್ ಬಂದಿದೀಯಾ? ನಿನ್ನ ಬುದ್ಧಿ ಏನು ಅಂತ ನೀನು ತೋರ್ಸ್ಬಿಟ್ಟೆ ಅಲ್ವಾ? ಹಾಗೆ ಅಂತ ಆ ಹಾವಿನ ಹಲ್ಲನ್ನು ಕಿತ್ಬಿಟ್ರು. ನೀನ್ ಯಾರಿಗೂ ಕೂಡ ಕಚ್ಚಬಾರದು. ಅಲ್ಲೇ ಹೊಲದಲ್ಲಿ ಬಿಟ್ಬಿಟ್ರು. ಹಾವು ಹೊಲಕ್ಕೆ ಹೋಗ್ತಾ, ನನ್ನ ಬುದ್ಧಿಯನ್ನು ಬದಲಾಯಿಸಲ್ಲ, ಮನುಷ್ಯರು ಕೂಡ ಅವರ ಬುದ್ಧಿಯನ್ನು ಬದಲಾಯಿಸಲ್ಲ. ಅವರ ಸವಾಲು ಕೂಡ ಹಾಗೆ ತಾನೆ, ಹಾಗೆ ಅಂತ ಅಲ್ಲಿಂದ ಹೊರಟೋಯ್ತು. ಅಂದಿನಿಂದ ರಾಜಯ್ಯ ಕೂಡ ಅವರ ಕಣ್ಣಿಗೆ ಯಾವ ಹಾವು ಬಿದ್ರು ಕೂಡ ಆ ಹಾವನ್ನು ಬಿಡದೆ ಕೊಲ್ತಾ ಇದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ. ರಂಗುಪಾಳ್ಯ ಎನ್ನುವ ಊರಿನಲ್ಲಿ ವೀರಯ್ಯ ಸುಜಾತ ಎನ್ನುವ ಬಡ ದಂಪತಿಗಳಿದ್ರು. ಅವರಿಗೆ ಸುಧಾಕರ್ ಸಂಪತ್ ಎನ್ನುವ ಇಬ್ಬರು ಗಂಡು ಮಕ್ಕಳಿದ್ದರು. ಅವರಿಬ್ಬರು ಮರ ರೀತಿ ಬೆಳೆದಿದ್ದಾರೆ ಹೊರತು ಅವರು ಯಾವುದಕ್ಕೂ ಪ್ರಯೋಜನವಿಲ್ಲ. ಒಂದು ಕೆಲಸ ಕೂಡ ಗೊತ್ತಿಲ್ಲ. ಬಾಯಿ ತೆರೆದು ಕೆಲಸವನ್ನು ಹೇಳಿದ್ರೆ ಸಾಕು. ಅಪ್ಪ, ನನಗೆ ಕೆಲಸ ಮಾಡಿದ್ರೆ ಕೈ ನೋವಾಗುತ್ತೆ, ನಾನ್ ಯಾವ ಕೆಲ್ಸನೂ ಮಾಡೋದಿಲ್ಲ. ಹೌದಪ್ಪ, ಯಾವಾಗ್ಲೂ ಅಮ್ಮ ನಮ್ನ ಯುವರಾಜರು ಅಂತ ಹೇಳ್ತಾರೆ. ನಾವು ಯುವರಾಜರಲ್ವಾ? ಯುವರಾಜರು ಕೆಲಸ ಮಾಡ್ಬೋದಾ? ಹೀಗೆ ಮಾತಲ್ಲೇ ತಪ್ಪಿಸ್ಕೊಳ್ತಾ ಇದ್ರು. ಆದ್ರೆ ಹಸಿವಾದ್ರೆ ಮಾತ್ರ ತಟ್ಟೆ ತುಂಬಾ ಊಟ ಹಾಕಿ ಗಬಗಬ ಅಂತ ಬಕ್ಕಾಸುರ ರೀತಿ ತಿಂತಾ ಇದ್ರು. ಚಿಂತೆ ಇಲ್ಲದೆ ಊಟ ಮಾಡ್ತಾ ಇದ್ರು. ವೀರಯ್ಯ ಮತ್ತು ಸುಜಾತ ಕೂಲಿ ಕೆಲಸವನ್ನು ಮಾಡಿಕೊಂಡು ಅವರ ಹಸುಗಳನ್ನು ನೋಡಿಕೊಂಡು ಹಸು ಕೊಡುವ ಹಾಲನ್ನು ಮಾರಿ ಇರುವ ಜೀವನದಲ್ಲಿ ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಅಲ್ಲಿ ಹಸುಗಳನ್ನು ಮೇಯಿಸ್ಕೊಂಡಿರುವ ಸುಜಾತನ ಬಳಿ ವೀರಯ್ಯ ಹುಲ್ಲನ್ನು ತೆಗೆದುಕೊಂಡು ಬಂದ್ರು. ಸುಜಾತ, ನೀನು ಹುಲ್ಲನ್ನ ತಗೊಂಡೋಗು, ಹಸುಗಳನ್ನ ನಾನು ಆಮೇಲೆ ಕರ್ಕೊಂಡ್ಬರ್ತೀನಿ. ಯಾಕಿರಿ ನೀವು ಆಮೇಲೆ ಬರ್ಬೇಕು? ಬನ್ನಿ ಇಬ್ಬರು ಮನೆಗೆ ಹೋಗೋಣ. ಹಾಗೆ ಅಂತ ಮನೆಗೆ ಬಂದ್ರು. ವೀರಯ್ಯ ಕೂಡ ಹುಲ್ಲನ್ನು ತೆಗೆದುಕೊಂಡು ಮನೆಗೆ ಬಂದ್ರು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಕಾಲ ಯಾವಾಗ್ಲೂ ಒಂದೇ ತರ ಇರುವುದಿಲ್ಲ ಅಲ್ವಾ? ಪ್ರತಿಯೊಬ್ಬರಿಗೆ ಏನಾದ್ರೂ ಒಂದು ಕಷ್ಟವನ್ನು ಕೊಟ್ಕೊಂಡು ಅವರನ್ನು ಪರೀಕ್ಷೆ ಮಾಡುತ್ತಾ ಇರುತ್ತೆ. ಹಾಗೇನೆ ಇವ್ರಿಗೂ ಕೂಡ. ಹೊರಗಡೆ ಅಂಗಳದಲ್ಲಿ ಕುಳಿತುಕೊಂಡಿರುವ ವೀರಯ್ಯನ ಜೊತೆ ಮಾತನಾಡಲು ಸುಜಾತಮ್ಮ ಬಂದ್ರು. ಏನ್ರಿ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ? ನಮಗೆ ಉಳ್ದಿರೋದು ಈ ಚಿಂತೆ ಮಾತ್ರ ಅಲ್ವಾ ಅಂತ ಹೀಗೆ ಚಿಂತೆ ಮಾಡ್ತಿದ್ರೆ ಹೇಗೆ ರೀ? ಕೂಲಿ ಕೆಲ್ಸನೂ ಇಲ್ಲ, ಹಸು ಹಾಲು ಕೊಡ್ತಾ ಇಲ್ಲ. ನೆಲ್ಲ ಬಿಟ್ಟು ಪಟ್ಟಣಕ್ಕೆ ಹೋಗೋಣ ಅಂದ್ರೆ ಮನ್ಸಲ್ಲಿ ಧೈರ್ಯ ಇಲ್ಲ. ನಾವು ಹೊಟ್ಟೆ ತುಂಬಾ ತಿನ್ನದಿದ್ರು ನಮ್ಮನ್ನು ನಂಬಿರುವ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ಬೇಕಲ್ವಾ? ಅದು ನಾವು ಸಾಯುವ ತನಕ ನಮ್ಮನ್ನ ಬಿಟ್ಟು ಹೋಗಲ್ಲ ರೀ. ಮಕ್ಳಿಬ್ರು ದೊಡ್ಡವರಾದ್ರು ಜವಾಬ್ದಾರಿನ ಅವ್ರ ಕೈಯಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ಅವರೇ ಸೋಂಬೇರಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅನುಭವಿಸ್ಲೇಬೇಕಲ್ವ ಸುಜಾತ? ಇಷ್ಟು ದಿನ ನಮ್ಗೆ ಯಾವ ರೀತಿಯ ತೊಂದರೆ ಇಲ್ಲದ ಕಾರಣ ಹೇಗೋ ಒಂದು ಸರಿಯಾಗೋಯ್ತು. ನಾನೊಂದು ತೀರ್ಮಾನ ತಗೊಂಡಿದ್ದೀನಿ ರೀ. ನಾನು ಕೂಡ ತೀರ್ಮಾನ ತಗೊಂಡಿದ್ದೀನಿ. ಏನ್ರಿ ಅದು?
ಮೊದ್ಲು ನಿನ್ ತೀರ್ಮಾನ ಏನು ಅಂತ ಹೇಳು. ನಮ್ಮ ಮಕ್ಕಳನ್ನ ನನ್ನ ಅಣ್ಣನ ಮನೆಗೆ ಕಳ್ಸೋಣ ಅಂತ ಇದ್ದೀನಿ. ಬೇಡ ಸುಜಾತ, ಇಷ್ಟು ದಿನ ನಾವು ಪಟ್ಟಂತಹ ಕಷ್ಟ ಅವ್ರು ಪಡಬಾರ್ದು. ನಾವು ಯಾಕೆ ಅವರಿಗೆ ತೊಂದರೆ ಕೊಡ್ಬೇಕು? ನಮ್ಮ ಜೊತೆ 2 ಹಸು ಇದೆ ಅಲ್ವಾ? ಆ ಹಸು ಒಂದು ಹಾಲು ಕೊಡ್ತಾ ಇಲ್ಲ. ಹಾಲು ಕೊಡದಿರುವ ಹಸುನ ತಗೊಂಡೋಗಿ ಸಂತೆಯಲ್ಲಿ ಮಾರಿ ಬರ್ತೀನಿ. ಅದರಿಂದ ಬರುವ ಹಣದಲ್ಲಿ ಸ್ವಲ್ಪ ದಿನ ಕಳಿಯೋಣ. ಇದೇನಾ ರೀ ನೀವು ತಗೊಂಡ ತೀರ್ಮಾನ? ಮಾಡೋದು ಸುಜಾತ, ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ವಲ್ಲ. ಹಾಗೆ ಅಂತ ಹೇಳಿದಾಗ ಸುಜಾತ ಕೂಡ ಸರಿ ಅಂತ ಹೇಳಿದ್ಲು. ಹೀಗೆ ವೀರಯ್ಯ ಹಸುವನ್ನು ಮಾರಾಟ ಮಾಡಲು ಪಕ್ಕದ ಸಂತೆಗೆ ಕರ್ಕೊಂಡೋದ್ರು. ಹೀಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಎಮ್ಮೆಯನ್ನು ಮಾರ್ಲಿಕ್ಕೆ ಅಂತ ಕರ್ಕೊಂಡೋಗ್ತಾ ಇರುವ ರಂಗಯ್ಯ ದಾರಿಯಲ್ಲಿ ಸಿಕ್ಕಿದ. ಅವರಿಬ್ಬರು ನೋಡಿಕೊಂಡಾಗ ಅವರಿಬ್ಬರು ಹಸುಗಳನ್ನು ಮಾರ್ಲಿಕ್ಕೇನೆ ಕರ್ಕೊಂಡೋಗ್ತಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ರಂಗಯ್ಯ ವೀರಯ್ಯನ ಬಳಿಯಿಂದ ಅವರ ಹಸುವನ್ನು ತಗೊಂಡು ಇವನ ಎಮ್ಮೆಯನ್ನು ಅವರಿಗೆ ಮಾರೋಣ ಅಂತ ಒಂದು ಉಪಾಯ ಮಾಡಿದ. ನನ್ನ ಎಮ್ಮೆನ ನೀವು ತಗೊಂಡು ನಿಮ್ಮ ಹಸುನ ನನಗ್ ಕೊಡಿ. ಅವಾಗ ಅವನು ಏಮಾರಿಸ್ತಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳದೆ, ಈ ಹಸುನ ಕರ್ಕೊಂಡೋಗಿ ನೀನೇನಯ್ಯ ಮಾಡ್ತೀಯಾ? ಹೊಲದಲ್ಲಿ ಕೆಲಸ ಮಾಡಿಸು. ಹಾಗೆ ಕೆಲಸ ಮಾಡಿ ಬಂದ ಹಣದಲ್ಲಿ ಕುಟುಂಬವನ್ನು ನೋಡ್ಕೊಳ್ಳಿ ಹಾಗೆ ಹೇಳಿದಾಗ ವೀರಯ್ಯನಿಗೆ ಕೂಡ ಆ ಮಾತು ಇಷ್ಟ ಆಗಿ, ಸರಿ, ಈ ಎಮ್ಮೆನ ಕರ್ಕೊಂಡೋಗಿ ಹೊಲದಲ್ಲಿ ಕೆಲಸ ಮಾಡಿಸಿ ಅದರಿಂದ ಬರುವ ಹಣದಲ್ಲಿ ನನ್ನ ಮಕ್ಕಳಿಗೆ ಊಟ ಹಾಕ್ತೀನಿ. ಹೀಗೆ ವೀರಯ್ಯ ಹಿಂದೆ ಮುಂದೆ ಆಲೋಚನೆ ಮಾಡದೆ ಹಸುವನ್ನು ರಂಗಯ್ಯನಿಗೆ ಕೊಟ್ಟು ವೀರಯ್ಯನ ಬಳಿಯಿಂದ ಎಮ್ಮೆಯನ್ನು ತೆಗೆದುಕೊಂಡ್ರು. ರಂಗಯ್ಯ ಕೂಡ ಇದೇ ಸರಿಯಾದ ಸಮಯ ಅಂತ ಹಸುನ ಕರ್ಕೊಂಡೋದ. ವೀರಯ್ಯ ಹಸುನ ತಟ್ಟಿ ಮುಂದಕ್ಕೆ ಹೋಗು ಅಂತ ಹೇಳಿದಾಗ ಹಸು ಮುಂದೆ ಹೋಗ್ತಾ ಇರ್ಲಿಲ್ಲ. ಅದನ್ನು ನೋಡಿ ಅವರಿಗೆ ಆವಾಗ ಅರ್ಥ ಆಯ್ತು, ಇದು ಕುಂಟೆ ಎಮ್ಮೆ ಅಂತ. ಈ ಎಮ್ಮೆನ ನನ್ ಮನೆ ಕರ್ಕೊಂಡೋಗಿ ಎಂತ ಮಾಡೋದು? ಇದನ್ನ ಟೌನಿಗೆ ಕರ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಇದನ್ನ ಕರ್ಕೊಂಡು ಊರಿಗೆ ಹೋಗ್ಲಿಕ್ಕೆ ಸಂತೆಯಲ್ಲೇ ಮಾರಾಟ ಮಾಡ್ತೀನಿ ಅಂತ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾಗ ದಾರಿಯಲ್ಲಿ ವೈದೇಹಿ ಅವರನ್ನು ನೋಡಿದ್ಲು. ಅವರನ್ನು ಪಕ್ಕಕ್ಕೆ ಕರೆದ್ಲು. ಆಗ ವೀರಯ್ಯ ಕೂಡ ಅವಳ ಬಳಿ ಬಂದ್ರು. ಅಮ್ಮ, ಯಾಕೆ ಕರ್ದೆ? ಅಯ್ಯ, ನೀವು ಈ ಎಮ್ಮೆನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಗೆ ಅಂತ ಕೇಳಿದಾಗ ವೀರಯ್ಯ ಕೂಡ ನಡೆದ ವಿಚಾರವನ್ನು ಹೇಳಿದಾಗ, ಈ ಕುಂಟ ಎಮ್ಮೆನ ಕರ್ಕೊಂಡು ಸಂತೆಗೆ ಹೋಗ್ತಿದ್ದೀರಾ? ಹೌದು ಅಂತ ಹೇಳಿದಾಗ ವೈದೇಹಿ ಕೂಡ ವಯಸ್ಸಾದ ವೃದ್ಧನಿಗೆ ಮೋಸ ಮಾಡ್ಬೇಕು ಅಂತ ಕಿತಾಪತಿ ಮಾಡಿದ್ಲು. ಆಡುಮರಿಗೆ ಮೈಗೆ ಹುಷಾರಿಲ್ಲ, ಇದನ್ನ ಯಾರೂ ತಗೊಳ್ಳೋದಿಲ್ಲ. ಇದನ್ನ ಈ ಅಜ್ಜನಿಗೆ ಕೊಟ್ಬಿಟ್ಟು ಅವ್ರ ಕೈಯಿಂದ ಈ ಎಮ್ಮೆನ ತಗೊಳ್ತೀನಿ. ಈ ಎಮ್ಮೆನ ಕರ್ಕೊಂಡೋಗಿ ಕುಯ್ದು ಮಾಂಸ ಮಾಡಿ ಮಾರಾಟ ಮಾಡಿದ್ರೆ ಇದಕ್ಕಿಂತ ಒಳ್ಳೆ ಹಣ ಸಿಗುತ್ತೆ. ಹೀಗೆ ಆಲೋಚನೆ ಮಾಡಿ ವೀರಯ್ಯನ ಬಳಿ ಹೀಗೆ ಹೇಳಿದ್ಲು. ಅಯ್ಯ, ನೀವು ನಿಮ್ಮ ಎಮ್ಮೆನ ನನಗ್ ಕೊಟ್ಟು ನನ್ನ ಆಡುಮರಿನ ತಗೊಳ್ಳಿ. ಕುಂಟೆ ಎಮ್ಮೆಮ್ಮ, ಇದನ್ನ ಇಟ್ಕೊಂಡು ನೀನ್ ಮಾತ್ರ ಏನ್ ಮಾಡ್ತೀಯಾ? ಹಾಗೆ ಅಂತ ಕೇಳಿದಾಗ ವೈದೇಹಿಗೆ ಕೋಪ ಬಂದು, ನಾನು ಏನಾದ್ರೂ ಮಾಡ್ಕೋತೀನಿ. ನನ್ನ ಜೊತೆ ಇರುವ ಆಡುಮರಿನ ನೀವು ತಗೊಂಡೋಗಿ ಸಂತೆಯಲ್ಲಿ ಮಾರಾಟ ಮಾಡಿ ಊಟಕ್ಕೋಸ್ಕರ ಕಷ್ಟಪಡ್ತಾ ಇರುವ ನಿಮ್ಮ ಮಕ್ಕಳಿಗೆ ಏನಾದ್ರೂ ತಗೊಂಡೋಗಿ ಕೊಡ್ತೀರಾ ಅಂತ ನಾನು ಆಲೋಚನೆ ಮಾಡಿದ್ರೆ ನೀವೇನೋ ನನ್ನ ಕೇಳ್ತೀರಾ? ಸರಿ, ಬೇಡ, ಹೋಗಿ. ಓ, ನಿಮ್ಮ ಕುಂಟ ಎಮ್ಮೆನೆ ಮಾರ್ಕೊಳ್ಳಿ. ಸರಿ, ಇಲ್ಲಿಂದ ಹೊರಡಿ. ವೈದೇಹಿಯ ಮಾತು ನಿಜ ಅಂತ ನಂಬಿ ಅವರ ಎಮ್ಮೆಯನ್ನು ಕೊಟ್ಟು ವೈದೇಹಿಯ ಆಡುಮರಿಯನ್ನು ಅವರು ತಗೊಂಡ್ರು. ಹೀಗೆ ವೈದೇಹಿ ಇಲ್ಲೇ ನಿಂತ್ರೆ ಸರಿಯಾಗಲ್ಲ ಅಂತ ಮಾರ್ಕೆಟಿಗೆ ಹೋಗದೆ ಅವಳ ಊರಿಗೆ ಹೊರಟೋದ್ಲು. ಅದನ್ನು ನೋಡಿ ವೀರಯ್ಯ ದೊಡ್ಡದಾಗಿ ತೆಗೆದುಕೊಳ್ಳಲಿಲ್ಲ. ಆಡುಮರಿಯನ್ನು ಮುಂದೆ ಕರ್ಕೊಂಡೋದಾಗ ಅದು ಕೆಳಗೆ ಬಿದ್ದೋಯ್ತು. ಆವಾಗ ಅವರಿಗೆ ಅರ್ಥವಾಯಿತು, ಅದು ಹುಷಾರಿಲ್ಲದ ಆಡುಮರಿ ಅಂತ. ಸರಿ, ಈ ಆಡುಮರಿಯನ್ನಾದ್ರೂ ಮಾರಾಟ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾಗ ಕೋಳಿಯನ್ನು ತೆಗೆದುಕೊಂಡು ಕೃಷ್ಣಯ್ಯ ನಿಂತಿದ್ದ. ಅವನಿಗೆ ಆಡನ್ನು ಕೊಟ್ಟು ಅವನ ಕೈಯಿಂದ ಕೋಳಿಯನ್ನು ತಗೊಂಡ್ರು. ಆದರೆ ಅವರಿಗೆ ಹಸಿವಿನಲ್ಲಿ ನಡಿಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಸರಿ, ಇದನ್ನ ಎತ್ಕೊಂಡು ಎಲ್ಲಿ ಪಟ್ಟಣಕ್ಕೆ ಹೋಗೋದು ಅಂತ ಅಲ್ಲೇ ಹತ್ತಿರದಲ್ಲಿರುವ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋಣ ಅಂತ ಕೋಳಿಯನ್ನು ತೆಗೆದುಕೊಂಡು ಅಲ್ಲೇ ಇರುವ ಮಾರ್ಕೆಟಿಗೆ ಹೋದ್ರು. ಕೋಳಿ ವ್ಯಾಪಾರ ಮಾಡುವ ಮಂಗಮ್ಮನ ಬಳಿ ಆ ಕೋಳಿಯನ್ನು ತೆಗೆದುಕೊಂಡು ಹೋದ್ರು. ಮಂಗಮ್ಮ ಆ ಕೋಳಿಯನ್ನು ನೋಡಿ 50 ರೂಪಾಯಿ ಕೊಟ್ಲು. 50 ರೂಪಾಯಿಯನ್ನು ತೆಗೆದುಕೊಂಡು ವೀರಯ್ಯ ಊಟ ಮಾಡಲು ಹೋಟೆಲಿಗೆ ಬಂದು ಊಟವನ್ನು ತೆಗೆದುಕೊಂಡು ಊರಿಗೆ ಹೊರಟ್ರು. ದಾರಿಯಲ್ಲಿ ಹೋಗುವಾಗ ತುಂಬಾ ಹಸಿವಾಗುತ್ತೆ, ಇಲ್ಲೇ ಊಟ ಮಾಡಿದ್ರೆ ಮತ್ತೇನೋ ಹಸಿವಾಗುತ್ತೆ, ಅದರಿಂದ ಹೋಗ್ತಾ ದಾರಿಯಲ್ಲಿ ತಿಂತೀನಿ ಹಾಗೆ ಅಂತ ಹೇಳಿ ಆ ಊಟವನ್ನು ಕೈಯಲ್ಲಿ ತೆಗೆದುಕೊಂಡು ನದಿ ಹತ್ರ ಹೋಗ್ತಾ ಇದ್ದಾಗ ಹಸಿವಾಗಿ ನದಿಯ ದಡದಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೊರಟಾಗ, ಅಯ್ಯ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಊಟ ಮಾಡಿ ತುಂಬಾ ದಿನ ಆಯ್ತು, ಏನಾದ್ರೂ ದಾನ ಧರ್ಮ ಮಾಡಿ ಅಯ್ಯ ಹಾಗೆ ಅಂತ ಭಿಕ್ಷುಕ ಕೇಳಿದಾಗ ಒಬ್ಬ ವ್ಯಕ್ತಿ ಹಸಿವಲ್ಲಿ ಕಷ್ಟಪಡ್ತಾ ಇರುವಾಗ ಅವನಿಗೆ ಕೊಡದೆ ಹೇಗೆ ತಿನ್ನುವುದು ಅಂತ ವೀರಯ್ಯ ಒಳ್ಳೆ ಮನಸ್ಸಿನಿಂದ ಆ ಊಟವನ್ನು ಭಿಕ್ಷುಕನಿಗೆ ಕೊಟ್ಟು ಅಲ್ಲಿಂದ ಮನೆಗೆ ತಿರುಗಿ ಬರ್ತಾ ಇದ್ರು. ಮನೆಯಲ್ಲಿ ಹೆಂಡತಿ ಗಂಡ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ಲು. ಇರುವುದನ್ನು ತಿಂದು ಶಂಕರ್ ಮತ್ತು ಸಂಪತ್ತು ನಿದ್ರೆ ಮಾಡಿದ್ರು. ವೀರಯ್ಯ ತುಂಬಾ ಆಯಾಸವಾಗಿ ಹೊರಗಡೆ ಬಂದು ಕೂತ್ಕೊಂಡ್ರು. ಗಂಡನನ್ನು ನೋಡಿದ ತಕ್ಷಣ ಸುಜಾತಮ್ಮ ನೀರನ್ನು ತಂದು ಕೊಟ್ರು. ವೀರಯ್ಯ ನಡೆದ ವಿಚಾರವನ್ನು ಹೆಂಡತಿಯ ಬಳಿ ಹೇಳಲಾರಂಭಿಸಿದ್ರು. ಸುಜಾತ, ಹಸುನ ಮಾರಿಲ್ಲ, ಅದನ್ನ ಕೊಟ್ಟು ಎಮ್ಮೆ ತಗೊಂಡೆ. ಹೌದಾ ರೀ, ಮನೆಗೆ ಎಮ್ಮೆ ಕರ್ಕೊಂಡ್ ಬಂದಿದ್ದೀರಾ ಹಾಗೆ ಅಂತ ಸಂತೋಷದಿಂದ ಕೇಳಿದ್ಲು. ಅಯ್ಯೋ ಇಲ್ಲ, ಅದ್ನ
ಆಡುಗೆ ಬದಲಾಯಿಸ್ಕೊಂಡೆ. ಹೌದಾರಿ, ಒಳ್ಳೇದಾಯ್ತು. ನನಗೆ ತುಂಬಾ ದಿನದಿಂದ ಆಡು ಮರಿನ ಸಾಕ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆಡು ಮರಿ ಅಂದ್ರೆ ನನಗೆ ತುಂಬಾ ಇಷ್ಟ. ಅದರ ಹಾಲನ್ನು ಮಕ್ಕಳಿಗೆ ಕೊಟ್ರೆ ಒಳ್ಳೇದು. ಅದು ಏನಾದ್ರೂ ತಿನ್ಕೊಂಡು ಆರಾಮವಾಗಿ ಬೆಳೆಯುತ್ತೆ. ಅದ್ರಿಂದ ನಮಗೂ ಕೂಡ ದೊಡ್ಡ ಖರ್ಚೇನೂ ಇಲ್ಲ. ಅಯ್ಯೋ ಸುಜಾತ, ನೀನು ಅವಸರ ಪಡಬೇಡ. ನಾನು ಆಡುನ ಕೊಟ್ಟು ಕೋಳಿನ ತಗೊಂಡೆ. ಹೌದಾರಿ, ಅದು ಕೂಡ ನಮ್ನ ಬೆಳಿಗ್ಗೆ ಎಬ್ಬಿಸುತ್ತೆ. ಎಲ್ಲಿ ಬನ್ನಿ, ಕೋಳಿ ಎಲ್ಲಿದೆ ಅಂತ ತೋರಿಸಿ. ನಾನು ಹೇಳದ್ನ ಕೇಳು ಸುಜಾತ. ಓ, ಇನ್ನೂ ಇದೆಯಾ ರೀ? ನಾನು ಕೋಳಿಯನ್ನು ಕೂಡ ತಗೊಂಬರ್ಲಿಲ್ಲ. ತುಂಬಾ ಹಸಿವಾಗ್ತಾ ಇದೆ ಅಂತ ಆ ಕೋಳಿನ ಕೊಟ್ಟು ನನ್ನ ತಗೊಂಡು ಹೋಟೆಲಿಗೆ ಹೋಗಿ ಊಟವನ್ನು ತಗೊಂಡೆ. ಹೌದಾ ರೀ? ಸರಿ, ಹೊಟ್ಟೆ ತುಂಬಾ ಊಟ ಮಾಡಿದ್ರಲ್ವಾ? ಏನೂ ಕೂಡ ತಿನ್ನದಿರುವುದೇ ದೊಡ್ಡ ತಪ್ಪು ರೀ. ಅಯ್ಯೋ ಸುಜಾತ, ನಾನು ಹೇಳದ್ನ ಕೇಳು. ನದಿಯ ತೀರದಲ್ಲಿ ಊಟನ ತಗೊಂಡು ಊಟ ಮಾಡೋಣ ಅನ್ನುವಾಗ ಭಿಕ್ಷುಕ ಬಂದ. ಹೀಗೆ ಊಟವನ್ನು ಭಿಕ್ಷುಕನಿಗೆ ಕೊಟ್ಬಿಟ್ಟು ನಾನ್ ನಡ್ಕೊಂಡ್ ಬಂದೆ. ಹಾಗಾದ್ರೆ ಮಧ್ಯಾಹ್ನದಿಂದ ನೀವು ಏನೂ ತಿನ್ಲಿಲ್ವಾ? ಸರಿ ರೀ, ಪರವಾಗಿಲ್ಲ. ನೀವು ಮಾಡಿದ್ದು ಒಳ್ಳೆ ಕೆಲ್ಸನೇ. ಹಸಿವಂತ ಬರೋರಿಗೆ ಊಟ ಕೊಟ್ಟು ಬಂದಿದ್ದೀರಾ, ಅಷ್ಟೇ ತಾನೇ? ಒಳ್ಳೇದೇ ಆಗುತ್ತೆ ಬಿಡಿ. ನೀವು ಹೋಗಿ ಕೈಕಲ್ ಮುಖ ತೊಳ್ಕೊಂಬನ್ನಿ, ನಾನು ಇರೋದ್ನ ತೆಗ್ದಿಡ್ತೀನಿ ಹಾಗೆ ಅಂತ ಗಂಡನಿಗೆ ಹೇಳಿ ಅವಳು ಮನೆಯೊಳಗೆ ಹೋಗಿ ಎಲ್ಲ ಸಿದ್ಧತೆಯನ್ನು ಮಾಡಿದ್ಲು. ಬಾಳೆ ಎಲೆ ಹಾಕಿ ಅವರಿಗೆ ಊಟ ಕೊಟ್ಲು. ಮಕ್ಕಳ ಬಗ್ಗೆ ಮಾತನಾಡ್ಕೊಂಡೆ ಊಟವನ್ನು ಮಾಡಿದ್ರು. ಹೀಗೆ ಆ ದಿನ ರಾತ್ರಿ ಕಳೆಯಿತು. ಮರುದಿನ ಬೆಳಿಗ್ಗೆ ಎಂದಿನಂತೆ ಎದ್ದು ಸುಜಾತ ಬಾಗಿಲನ್ನು ತೆಗೆದಾಗ ಬಾಗಿಲಲ್ಲಿ ಚಿನ್ನ ಹರಡಿದ ರೂಪದಲ್ಲಿ ಹಾಕಿತ್ತು. ದಂಪತಿಗಳು ಮನೆಯ ಮುಂದೆ ಇರುವುದನ್ನು ನೋಡಿ ಆಶ್ಚರ್ಯಪಟ್ಟು, ಈ ಚಿನ್ನ ಎಲ್ಲಿಂದರಿ ಬಂದಿರುತ್ತೆ? ಯಾರ್ರೀ ಈ ಚಿನ್ನವನ್ನು ತೆಗೆದುಕೊಂಡು ಬಂದು ಇಲ್ಲಿಟ್ಟಿರೋದು? ಹೀಗೆ ಚಿನ್ನವನ್ನು ಹರಡಿಸಿ ಇಟ್ಟಿರುವುದನ್ನು ನೋಡಿದ್ರೆ ಆ ಭಿಕ್ಷುಕನೇ ಇದನ್ನು ಇಲ್ಲಿ ಇಟ್ಟಿರ್ಬೇಕು. ಆ ದೇವರು ಭಿಕ್ಷುಕನ ರೂಪದಲ್ಲಿ ನನ್ನ ಬಳಿ ಬಂದಿದ್ದಾನೆ. ಹೀಗೆ ಆ ಚಿನ್ನವನ್ನು ನೋಡಿ ಗಂಡ ಹೆಂಡತಿ ಇಬ್ಬರು ತುಂಬಾನೇ ಸಂತೋಷಪಟ್ರು. ಹೀಗೆ ಆ ಚಿನ್ನದಲ್ಲಿ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸಬೇಕು ಅಂತ ಪ್ರಯತ್ನ ಪಟ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.